ಕನ್ನಡ ಕೊರಳು ಪ್ರೇರಣಾದಾಯಕ ಕಥೆಗಳು. ಇದು ಯಾರದೂ ಜೀವನದಲ್ಲಿ ಪ್ರೇರಣೆಯಾಗಬಲ್ಲದು. ಇಂತಹ ಇನ್ನೊಂದು ಕತೆ. ಅಷ್ಟೊಂದು ಸುಖ ಸಿಕ್ಕಾಗ ಇದೊಂದು ಕಷ್ಟ ಇರಲಿ. ಸುಖದ ರುಚಿ ಬದುಕಿನ ಪ್ರೀತಿಯನ್ನು ತಗ್ಗಿಸಬಾರದಲ್ಲವೇ? ಈ ಮಾತಿಗೆ ಈ ಕತೆ ಉದಾಹರಣೆ. ಒಂದೂರಿನಲ್ಲಿ ಒಬ್ಬ ರಾಜನಿದ್ದ. ನೂರಾರು ಮಂತ್ರಿಗಳು, ಸೇನಾಧಿಕಾರಿಗಳು, ಹೀಗೆ ಯಾವಾಗಲೂ ಆ ಸ್ಥಾನದಿಂದಲೇ ಅವರಿಂದಲೇ ತುಂಬಿರುತ್ತಿತ್ತು. ಆದರೂ ರಾಜನಿಗೊಬ್ಬ ಮಂತ್ರಿಯ ಮೇಲೆ ಅಗಾಧ ಪ್ರೀತಿ, ಹಾಗೆಯೇ ಆತನಿಗೂ ರಾಜನ ಮೇಲೆ ಅಪಾರವಾದ ಗೌರವ. ರಾಜ ನೂರಾರು ಬಾರಿ ತನಗೆ ಖುಷಿ ಆದಾಗಲೆಲ್ಲ ತನ್ನ ಆಪ್ತ ಮಂತ್ರಿಯನ್ನು ಕರೆದು ಹಂಚಿಕೊಳ್ಳುತ್ತಿದ್ದ. ತನ್ನ ಕೈಗೆ ಸಿಕ್ಕಿದ್ದನ್ನು ಉಡುಗೊರೆಯಾಗಿ ಕೊಟ್ಟು ಖುಷಿಯನ್ನು ಇಮ್ಮಡಿಗೊಳಿಸುತ್ತಿದ್ದ. ಈ ಉಡುಗೊರೆಯ ಸಾಲಿನಲ್ಲಿ ಚಿನ್ನದ ಆಭರಣದಿಂದ ಹಿಡಿದು ವಜ್ರ ವೈಡೂರ್ಯಗಳು ಸೇರಿದ್ದವು. ಒಂದು ದಿನ ತನ್ನ ಅರಮನೆಯ ತೋಟದಿಂದ ಬಂದ ಒಂದು ಹಣ್ಣನ್ನು ತಂದ. ರಾಜನಿಗೆ ಅದನ್ನು ಕಂಡೇ ಖುಷಿಯಾಯಿತು. ತನ್ನ ಆಪ್ತನೊಂದಿಗೆ ಹಂಚಿ ತಿನ್ನಬೇಕೆಂದೆನಿಸಿ ಆತನನ್ನು ಕರೆಸಿದ. ಕೆಲವು ಕ್ಷಣಗಳಲ್ಲಿ ಆ ಮಂತ್ರಿಯೂ ಬಂದ. ರಾಜ ಆ ಹಣ್ಣನ್ನು ತೋರಿಸುತ್ತಾ, ಇದು ನಮ್ಮ ತೋಟದಲ್ಲಿ ಆದದ್ದು, ಎಂಥ ಹಣ್ಣು ನೋಡೇ ಇರಲಿಲ್ಲ, ಇದರ ಬಣ್ಣ ಇಷ್ಟು ಆಕರ್ಷಣೀಯವಾಗಿದೆ ಎನ್ನುತ್ತಾ ಕತ್ತಿಯಿಂದ ಹಿಡಿದು ಹಣ್ಣನ್ನು ಹೋಳು ಮಾಡಿದ. ಒಂದು ಹೋಳನ್ನು ಮಂತ್ರಿಗೆ ಕೊಟ್ಟ. ಮಂತ್ರಿ ಅದನ್ನು ತಿನ್ನುತ್ತಾ, ಅಬ್ಬಾ ಎಷ್ಟು ಚೆನ್ನಾಗಿದೆ ಎಂದ. ರಾಜನಿಗೆ ಮತ್ತಷ್ಟು ಖುಷಿಯಾಯಿತು. ಮತ್ತೊಂದು ಹೋಳು, ಮಗದೊಂದು ಎನ್ನುತ್ತಾ ಇಡೀ ಹಣ್ಣನ್ನೇ ತುಂಡು ಮಾಡಿ ತಿನ್ನಿಸಿದ. ಪ್ರತಿ ಹೋಳು ತಿಂದಾಗಲೂ ಮಂತ್ರಿ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದ. ಕೊನೆಗೆ ಸಣ್ಣದೊಂದು ತುಂಡು ಉಳಿದಿತ್ತು. ಅದರ ರುಚಿಯನ್ನು ತಾನೂ ನೋಡಬೇಕೆನಿಸಿ ರಾಜ ಬಾಯೊಳಗಿಟ್ಟುಕೊಂಡ. ಕಹಿ, ಘೋರ ಕಹಿ. ತಕ್ಷಣವೇ ಬಾಯಿಯಿಂದ ಉಗುಳಿ ಮಂತ್ರಿಯ ಕಡೆ ನೋಡುತ್ತಾ, ಏನು ಇಷ್ಟೊಂದು ಕಹಿ, ಆದರೂ ಪರಮಸಿಹಿ ಎನ್ನುವಂತೆ ತಿಂದೆಯಲ್ಲವೇ? ಮೊದಲ ಹೋಳು ತಿಂದಾಗಲೇ ಹೇಳಬಹುದಿತ್ತಲ್ಲ ಎಂದು ಪ್ರಶ್ನಿಸಿದ. ಅದಕ್ಕೆ ಆ ಮಂತ್ರಿ ಸವಿನಯದಿಂದ, ಮಹಾರಾಜರೇ, ನೀವು ಇಷ್ಟೊಂದು ವರ್ಷ ನಿಮ್ಮ ಈ ಕೈಯಿಂದಲೇ ಎಷ್ಟೊಂದು ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ಅಷ್ಟು ಅಕ್ಕರೆ, ಪ್ರೀತಿ ಮತ್ತು ಕಾಳಜಿ ಇತ್ತು ಅವುಗಳಲ್ಲಿ. ಅಂಥದ್ದರಲ್ಲಿ ಇದು ಮೊದಲನೇ ಕಹಿ. ಅಷ್ಟು ಮಾತ್ರಕ್ಕೆ ಹಿಂದಿನದೆಲ್ಲ ಮರೆತು ಇದನ್ನು ಹೇಗೆ ತೆಗಳಲಿ ಎಂದು ಕೇಳಿದ. ರಾಜನಿಗೆ ಏನೂ ಮಾತನಾಡದೆ ಮೌನಕ್ಕೆ ಮೊರೆ ಹೋದ. ನಮಗೂ ಅಷ್ಟೇ, ನಮ್ಮ ಬದುಕಿನಲ್ಲಿ ಎಷ್ಟೆಲ್ಲ ಸಂತಸ ಸಿಕ್ಕಿದೆ. ಸಂತಸದ ಗಳಿಗೆಗಳು ತುಂಬಿಕೊಂಡಿವೆ. ಕೆಲವಷ್ಟೇ ಕಹಿ. ಒಂದು ಹಣ್ಣಿನ ಒಂದು ಯಾವುದೋ ಸಣ್ಣ ಭಾಗವಷ್ಟೇ ಕೊಳೆತಿರಬಹುದು, ಆದರೆ ಇಡೀ ಹಣ್ಣು ಕೊಳೆತಿದೆ ಎಂದು ಹೇಗೆ ಹೇಳುವುದಲ್ಲವೇ? ನಾವು ನಮ್ಮ ಬದುಕಿನ ಹಲವು ಸಂತಸದ ಸಂದರ್ಭಗಳನ್ನು ಮೆಲ್ಲುತ್ತಾ ಬಂದು ಒಂದು ಕಷ್ಟದ ಗಳಿಗೆಗಳನ್ನು ಕಳೆಯಬೇಕಷ್ಟೇ. ಅದೇ ಬದುಕಲ್ಲವೇ? ದಾಸರು ಹೇಳಿದ್ದು ಅದನ್ನೇ, ಮಹಾತ್ಮರು ಸಾರಿದ್ದು ಅದನ್ನೇ ಅಲ್ಲವೇ? ಹೀಗೆ ಬದುಕನ್ನು ಬಂದಂತೆ ಸ್ವೀಕರಿಸಿ ಎಲ್ಲದಲ್ಲಿಯೂ ಸಂತೋಷ ಕಂಡುಕೊಂಡು ಕಷ್ಟ ಸುಖ ಸಮನಾಗಿ ಭಾವಿಸಿಕೊಂಡರೆ ಜೀವನ ಭಾರವಾಗುವುದಿಲ್ಲ. ಏನಂತೀರಿ? ಕಮೆಂಟ್ ಮಾಡಿ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.